ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಫಸ್ಟ್ ಇಯರ್ BA BCom ಅವರ ಇಂಗ್ಲಿಷ್ ಲ್ಯಾಂಗ್ವೇಜ್ ಪಠ್ಯ ಪುಸ್ತಕದಲ್ಲಿ ಇಟ್ಟಿರುವಂತಹ ಫ್ರಾನ್ಸಿಸ್ ಬೇಕನ್ ಅವರು ಬರೆದಿರುವಂತಹ ಎಸ್ಸೆ ಆಫ್ ಸ್ಟಡೀಸ್ ಅನ್ನುವಂತಹ ಒಂದು ಎಸ್ಸೆ. ಫ್ರಾನ್ಸಿಸ್ ಬೇಕನ್ ರವರು ಈ ಒಂದು ಅಧ್ಯಯನಗಳ ಕುರಿತು ಅಥವಾ ಸ್ಟಡೀಸ್ನ ಕುರಿತು ಅವರು ಒಂದು ಪ್ರಬಂಧವನ್ನು ಬರೆದಿದ್ದಾರೆ. ಈ ಪ್ರಬಂಧ ಬಂದ್ಬಿಟ್ಟು ಅತ್ಯಂತ ಪ್ರಭಾವಶಾಲಿಯಾದಂತಹ ಒಂದು ಪ್ರಬಂಧ. ಇದು ಜ್ಞಾನಕ್ಕೆ ಬೇಕನ್ ರವರು ವಾಸ್ತವಿಕ ಮತ್ತು ಉಪಯುಕ್ತತೆಯ ವಿಧಾನವನ್ನು ಒಳಗೊಂಡಿರುವಂತಹ ಒಂದು ವಿಚಾರವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ನವೋದಯದ ವಿಶಿಷ್ಟವಾದಂತಹ ಕಟ್ಟುನಿಟ್ಟಾದ ಶೈಲಿಯಲ್ಲಿ ಬರೆದಿರುವಂತಹ ಒಂದು ಎಸ್ಸೆ ಆಗಿದೆ. ಇದು ಬೌದ್ಧಿಕ ಸ್ವಯಂ ಸುಧಾರಣೆಯ ಕೈಪಿಡಿಯಾಗಿ ಮತ್ತು ಓದುವುದು, ಬರೆಯುವುದು ಮತ್ತು ಕಲಿಯುವಿಕೆಯ ನಿಜವಾದಂತಹ ಉದ್ದೇಶದ ಕುರಿತಾಗಿ ಪ್ರತಿಬಿಂಬಿತವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಅದರ ಒಳನೋಟ ಮತ್ತು ಅವಲೋಕನಗಳನ್ನು ನಾವು ನೋಡೋದಾದರೆ, ಈ ಒಂದು ಪ್ರಬಂಧ ಏನನ್ನೆಲ್ಲ ಒಳಗೊಂಡಿದೆ ಅಥವಾ ಇದರಲ್ಲಿ ಬರುವಂತಹ ಮುಖ್ಯ ಅಂಶಗಳು ಏನು ಅಂತ ಹೇಳಿದರೆ, ಅಧ್ಯಯನ ಅಂದರೆ ನಾವು ಸ್ಟಡೀಸನ್ನು ಅವರು ಬೇರೆ ಬೇರೆ ರೀತಿಯಲ್ಲಿ ಅವರು ವರ್ಗೀಕರಣವನ್ನು ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಸ್ಟಡೀಸನ್ನು ವರ್ಗೀಕರಣವನ್ನು ಮಾಡಿದ್ದಾರೆ ಅಂತಂದರೆ, ಕೆಲವೊಬ್ಬೊಬ್ಬರು ಪುಸ್ತಕವನ್ನು ಖುಷಿಗೋಸ್ಕರ ಓದ್ತಾರೆ, ಇನ್ನು ಕೆಲವರು ಅದನ್ನು ಅಲಂಕಾರಕ್ಕಾಗಿ ಅಂದರೆ ಫ್ಯಾಷನೆಟಿಕ್ ಆಗಿ ಓದ್ತಾರೆ, ಇನ್ನು ಕೆಲವರು ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಓದ್ತಾರೆ. ಆದರೆ ಈ ಮೂರು ವಿಭಾಗಗಳೇನಿದೆ, ಓದುವಂಥ ವಿಚಾರಗಳು ಏನಿರುತ್ತಲ್ಲ, ಅದು ವಿಚಾರಗಳೇನಿದೆ ಇದು ಕಲಿಕೆಯನ್ನು ಅಂತ್ಯವಾಗಿ ಕಾಣೋದಿಲ್ಲ. ಇದು ಎಷ್ಟು ನಾವು ಓದಿದ್ರೂ ಕೂಡ ಓದೋದು ಮುಗಿಯೋದೇ ಇಲ್ಲ. ನಾವು ತಿಳ್ಕೊಂಡಷ್ಟು ಇನ್ನೂ ವಿಚಾರಗಳು ತಿಳ್ಕೊಳ್ಳೋದು ಇದ್ದೇ ಇರುತ್ತೆ. ಹಾಗಾಗಿ ವಿವಿಧ ಪ್ರಾಯೋಗಿಕ ಉದ್ದೇಶಗಳಿಗಾಗಿ ಒಂದು ಸಾಧನವಾಗಿ ಇಲ್ಲಿ ಬೇಕನ್ ಅವರು ಚಿತ್ರಿಸ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಆ ಪುಸ್ತಕವನ್ನು ಓದೋದ್ರಿಂದ ಮನಸ್ಸಿಗೆ ಸಂತೋಷವನ್ನು ನೀಡುತ್ತೆ. ಇನ್ನು ಕೆಲವೊಬ್ಬರು ಫ್ಯಾಷನೆಟಿಕ್ ಆಗಿ ಓದೋದು ರೂಢಿ ಮಾಡ್ಕೊಂಡಿರ್ತಾರೆ. ಅದು ಏನಕ್ಕೆ ಉಪಯೋಗ ಆಗುತ್ತೆ ಅಂತಂದರೆ, ಚರ್ಚೆಯ ಸಾಮಾಜಿಕ ಸೊಬಗು, ತಮ್ಮ ಸೊಬಗನ್ನು ಮತ್ತು ಸಾಮರ್ಥ್ಯ ಮತ್ತು ತೀರ್ಪು, ವ್ಯವಹಾರದ ಜ್ಞಾನ, ಇಂಥದನ್ನೆಲ್ಲ ಅವರಿಗೆ ತಿಳ್ಕೊಳ್ಳೋದಕ್ಕೆ ಇದು ಸಾಧ್ಯ ಆಗತ್ತೆ ಅಥವಾ ಉಪಯೋಗ ಆಗತ್ತೆ. ಜ್ಞಾನದ ಉಪಯುಕ್ತತೆ ಅಂದರೆ ಜ್ಞಾನವನ್ನು ನಾವು ಯಾಕೆ ತಿಳ್ಕೋಬೇಕು ಅಥವಾ ನಾವು ಪುಸ್ತಕವನ್ನು ಓದೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂತಂದರೆ, ನಾವು ಅಮೂರ್ತ ಚಿಂತನೆಯ ಮೇಲೆ ಕೇಂದ್ರೀಕರಿಸೋದಕ್ಕೆ ಸಾಧ್ಯ ಆಗುತ್ತೆ. ವಾಸ್ತವಿಕ ದೃಷ್ಟಿಕೋನಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ತಾತ್ವಿಕವಾಗಿ ಯೋಚನೆ ಮಾಡೋದಕ್ಕೆ ಕೂಡ ಇದು ಸಾಧ್ಯ ಆಗತ್ತೆ ಅನ್ನೋದನ್ನು ಇಲ್ಲಿ ಬೇಕನ್ ಅವರು ಅವರ ಒಂದು ಎಸ್ಸೆಯ ಮೂಲಕ ಅವರು ತಿಳಿಸ್ತಾ ಹೋಗ್ತಾರೆ. ಇಲ್ಲಿ ಬೇಕನ್ ಅವರು ಓದೋದ್ರ ಬಗ್ಗೆ ಏನನ್ನು ಹೇಳ್ತಾರೆ ಅಂತಂದರೆ, ಕೆಲವೊಂದಷ್ಟು ಪುಸ್ತಕಗಳು ಏನಿರುತ್ತೆ ಅವು ನಿರ್ದಿಷ್ಟವಾಗಿ ಚುರುಕಾಗಿ ಒಂದಷ್ಟು ವಿಚಾರಗಳನ್ನು ನಮಗೆ ನೀಡ್ತಾ ಹೋಗುತ್ತೆ. ಕೆಲವು ಪುಸ್ತಕಗಳನ್ನು ನಾವು ಯಾವ ರೀತಿ ಓದಬೇಕು ಅಂತಂದರೆ, ಅದನ್ನು ಜಸ್ಟ್ ನೋಡ್ಕೊಳ್ತಾ ಹೋಗಬೇಕು ಅಥವಾ ಅದರಲ್ಲಿರುವಂತಹ ವಿಚಾರಗಳನ್ನು ಸವಿತಾ ಹೋಗಬೇಕು, ಅಂದರೆ ಅದನ್ನು ಎಂಜಾಯ್ ಮಾಡಿಕೊಂಡು ಓದಬೇಕು. ಇನ್ನು ಕೆಲವನ್ನ ನಾವೇನು ಮಾಡಬೇಕು, ನುಂಗಬೇಕು, ಅಂದರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಅದರ ಆಳಕ್ಕೆ ನಾವು ಇಳಿಬೇಕಾಗತ್ತೆ. ಇನ್ನು ಕೆಲವು ಪುಸ್ತಕಗಳನ್ನು ನಾವು ಅಗಿದು ಜೀರ್ಣಿಸ್ಕೊಳ್ಬೇಕು ಅಂತಂದರೆ, ನಾವು ಪುಸ್ತಕವನ್ನು ಅಗಿದು ನುಂಗೋದು ಅಂತಲ್ಲ, ಅದರ ಒಳಾರ್ಥವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಡಿಫ್ರೆಂಟಾಗಿ ಓದುವಂತಹ ಶೈಲಿಗಳಿರುತ್ತೆ. ಇಂಥ ವಿಭಿನ್ನ ಗ್ರಂಥಗಳೇನಿರುತ್ತಲ್ಲ, ಅದರ ಮೌಲ್ಯ ಮತ್ತು ಸೂಕ್ತವಾದಂತಹ ನಿಶ್ಚಿತಾರ್ಥವನ್ನು ಗ್ರಹಿಸೋದಕ್ಕೆ ಅತ್ಯಾಧುನಿಕವಾದಂತಹ ಒಂದು ಜ್ಞಾನವನ್ನು ಈ ಓದುವುದು ಅಥವಾ ಸ್ಟಡೀಸ್ ಅನ್ನೋದು ನಮಗೆ ನೀಡತ್ತೆ ಅನ್ನೋದು ಬೇಕನ್ ಅವರ ಒಂದು ವಾದವಾಗಿರುತ್ತೆ. ಈ ಜ್ಞಾನ ಅನ್ನುವಂಥದ್ದು ನಮಗೆ ಸಮಾನವಾದಂಥ ತೂಕವನ್ನು ಹೊಂದಿಲ್ಲ. ಅಂದರೆ ಎಲ್ಲರೂ ಕೂಡ ಪುಸ್ತಕ ಓದಿದ ತಕ್ಷಣ ಅವರು ಬುದ್ಧಿವಂತರಾಗ್ತಾರೆ ಅಂತಲ್ಲ, ಆದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ತಿಳುವಳಿಕೆ ಅದರಿಂದ ಬರ್ತಾ ಹೋಗುತ್ತೆ ಅಥವಾ ಅವರು ಅದನ್ನು ಅವ್ರದ್ದೇ ಆದಂಥ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಅಥವಾ ಅವರಲ್ಲಿರುವಂಥ ಒಂದಷ್ಟು ಬೌದ್ಧಿಕ ನ್ಯೂನತೆಗಳನ್ನು ನಿವಾರಿಸ್ಕೊಳ್ಳೋದಕ್ಕೂ ಕೂಡ ಇದು ಸಾಧ್ಯ ಆಗತ್ತೆ ಅನ್ನೋದು ಬೇಕನ್ ಅವರ ವಾದವಾಗಿರುತ್ತೆ. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ, ಬೇಕನ್ ಅವರ ಆಫ್ ಸ್ಟಡೀಸ್ ಅನ್ನುವಂತಹ ಒಂದು ಎಸ್ಸೆ ಏನಿದೆ ಇದು ಶೈಕ್ಷಣಿಕ ತತ್ವಶಾಸ್ತ್ರದ ಮೂಲಾಧಾರವಾಗಿ ಉಳ್ಕೊಂಡಿದೆ.
ರೂಪುಗೊಂಡಿದೆ ಅಂತ ಹೇಳ್ಬೋದು. ಸಂಕ್ಷಿಪ್ತವಾದಂತಹ ಬುದ್ಧಿವಂತಿಕೆ ಮತ್ತು ಶಾಶ್ವತ ಪ್ರಸ್ತುತಗಳಿಗಾಗಿ ಪೂಜಿಸಲ್ಪಟ್ಟಿದೆ. ಇದನ್ನ ಕೆಲವೊಂದಷ್ಟು ಅವರದೇ ಆದಂತಹ ಒಂದು ಬುದ್ಧಿವಂತಿಕೆಯನ್ನು ತಿಳ್ಕೊಳ್ಳೋದಕ್ಕೆ ಅಥವಾ ಅದರಿಂದ ಒಂದಷ್ಟು ಜ್ಞಾನವನ್ನು ಪಡೆಯೋದಕ್ಕೆ ಎಲ್ಲರೂ ಓದ್ತಾರೆ. ಕಲಿಕೆಯ ಉದ್ದೇಶಗಳು ಮತ್ತು ವಿಧಾನಗಳ ಅದರ ತೀಕ್ಷ್ಣವಾದಂತಹ ವಿಶ್ಲೇಷಣೆ, ನಿರ್ದಿಷ್ಟವಾಗಿ ಅದರ ವಾಸ್ತವಿಕ ಒತ್ತು ಮತ್ತು ಓದುವಿಕೆಯ ಕುರಿತಾದಂತಹ ಸಲಹೆ ವಿದ್ಯಾರ್ಥಿಗಳು ಮತ್ತು ವಿದ್ವಾಂಸರೊಂದಿಗೆ ನಿರಂತರವಾಗಿ ಪ್ರತಿಧ್ವನಿಸುತ್ತದೆ. ನಾವು ಓದೋದೇನಿದೆಯಲ್ಲ ಆ ಓದೋದರ ಬಗ್ಗೆ ವಿದ್ಯಾರ್ಥಿಗಳು ಮತ್ತು ವಿದ್ವಾಂಸರು, ಅಂದರೆ ವಿದ್ಯಾರ್ಥಿಗಳಂದ್ರೆ ಯಾರು ಈಗ ಓದೋದಕ್ಕೆ ಶುರು ಮಾಡಿರ್ತಾರೆ ಅಥವಾ ಕಲಿಯೋದಕ್ಕೆ ಶುರು ಮಾಡ್ತಿದ್ದಾರೆ ಅಂಥವರು ಮತ್ತು ಯಾರು ತುಂಬ ತಿಳ್ಕೊಂಡಿರ್ತಾರೆ ಅಂಥವರ ನಡುವೆ ನಿರಂತರವಾಗಿ ಇದು ಪ್ರತಿಧ್ವನಿಸುತ್ತಾ ಇರುತ್ತದೆ. ಅದರ ಉಪಯುಕ್ತತಾ ಗಮನ ಮತ್ತು ಐತಿಹಾಸಿಕ ಸಂದರ್ಭವು ಸಮಕಾಲೀನ ದೃಷ್ಟಿಕೋನದಿಂದ ಕೆಲವು ಮಿತಿಗಳನ್ನು ಪ್ರಸ್ತುತಪಡಿಸುತ್ತದೆ. ಆದರೂ ಕೂಡ ಜ್ಞಾನದ ಪ್ರಾಯೋಗಿಕ ಮೌಲ್ಯದ ಪ್ರಬಲವಾದಂತಹ ಅಭಿವ್ಯಕ್ತಿ ಅದರ ಸೊಗಸಾದ ಮತ್ತು ಸ್ಮರಣೀಯ ಗದ್ಯದೊಂದಿಗೆ ಸೇರಿ ವಿಚಾರಗಳ ಸಾಹಿತ್ಯದಲ್ಲಿ ಅದರ ಶಾಶ್ವತ ಸ್ಥಾನವನ್ನು ಇದು ಖಚಿತಪಡಿಸುತ್ತದೆ. ನಿಜವಾದಂತಹ ಕಲಿಕೆ ಕೇವಲ ಸಂಗ್ರಹಣೆಯಲ್ಲ. ಕಲಿಕೆ ಎನ್ನುವಂಥದ್ದು ನಾವು ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಳ್ಳುವಂತಹದ್ದಲ್ಲ, ಆದರೆ ನಿಶ್ಚಿತಾರ್ಥ, ಜೀರ್ಣಕ್ರಿಯೆ ಮತ್ತು ವಿವೇಚನಾಶೀಲ ಅನ್ವಯದ ಕ್ರಿಯಾತ್ಮಕ ಪ್ರಕ್ರಿಯೆ ಎಂಬ ಪ್ರಬಲ ಜ್ಞಾಪನೆಯಾಗಿ ಇಲ್ಲಿ ಬೇಕನ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಆಫ್ ಸ್ಟಡೀಸ್. Francis Bacon's Of Studies is a short article about why reading and learning are important to us. ಈ ಬೆಕಾನ್ಸ್ ಅವರು ಬರೆದಿರುವಂತಹ ಆಫ್ ಸ್ಟಡೀಸ್ ಅನ್ನುವಂತಹ ಒಂದು ಎಸ್ಸೆ ಏನಿದೆ, ಇದು ವೈ ರೀಡಿಂಗ್ ಆ್ಯಂಡ್ ಲರ್ನಿಂಗ್ ಆರ್ ಇಂಪಾರ್ಟೆಂಟ್, ಏನಕ್ಕೆ ರೀಡಿಂಗ್ ಓದುವುದು ಮತ್ತು ಕಲಿಯುವುದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಈ ಎಸ್ಸೆಯಲ್ಲಿ ಬೆಕಾನ್ ಅವರು ಹೇಳಿದ್ದಾರೆ. ಬೆಕಾನ್ ಗಿವ್ಸ್ 3 ಮೇನ್ ರೀಸನ್ಸ್. ಅವರು ಏನಕ್ಕೆ ಓದಬೇಕು ಅನ್ನೋದನ್ನು ಅವರು 3 ಮುಖ್ಯ ರೀಸನ್ಗಳನ್ನು ಕೊಟ್ಟಿದ್ದಾರೆ. ಏನಕ್ಕೆ ಅಂತಂದರೆ ಫಾರ್ ಎಂಜಾಯ್ಮೆಂಟ್, ಟು ಲುಕ್ ಗುಡ್ ಆ್ಯಂಡ್ ಟು ಬಿಕಮ್ ಸ್ಮಾರ್ಟ್ ಇನ್ ಅವರ್ ವರ್ಕ್. ಅವರು 3 ರೀತಿಯಾಗಿ ರೀಸನನ್ನು ಕೊಡ್ತಾರೆ ಏನಕ್ಕೆ ನಾವು ಪುಸ್ತಕಗಳನ್ನು ಓದಬೇಕು ಅನ್ನೋದಕ್ಕೆ ಕಾರಣಗಳನ್ನು ಕೊಡ್ತಿದ್ದಾರೆ. ಏನಕ್ಕೆ ಅಂತಂದರೆ ಮೊದಲನೇದಾಗಿ ಫಾರ್ ಎಂಜಾಯ್ಮೆಂಟ್, ಅಂದರೆ ನಮ್ಮ ಖುಷಿಗೋಸ್ಕರ ನಾವು ಪುಸ್ತಕವನ್ನು ಓದಬೇಕು. ಮತ್ತು ಟು ಲುಕ್ ಗುಡ್ ಅಂತಂದರೆ ಶೋ ಅಪ್ ಮಾಡೋದಕ್ಕೆ ಅಥವಾ ಫ್ಯಾಷನಿಗೋಸ್ಕರ ಅಥವಾ ತುಂಬ ಚೆನ್ನಾಗಿ ಕಾಣಿಸೋದಕ್ಕೋಸ್ಕರ ನಾವು ಪುಸ್ತಕವನ್ನು ಓದಬೇಕು. ಆ್ಯಂಡ್ ಟು ಬಿಕಮ್ ಎ ಸ್ಮಾರ್ಟ್ ಇನ್ ಅವರ್ ವರ್ಕ್, ನಾವು ಮಾಡುವಂತಹ ಕೆಲಸಗಳಲ್ಲಿ ಸ್ಮಾರ್ಟ್ ಆಗಬೇಕು ಅಂತಂದರೆ ನಾವು ಒಂದಷ್ಟು ನಾಲೆಡ್ಜನ್ನು ಹೊಂದಿರಬೇಕಾಗತ್ತೆ. ಆ ರೀತಿ ನಾಲೆಡ್ಜನ್ನು ಹೊಂದೋದಕ್ಕೆ ನಾವು ಓದಬೇಕಾಗತ್ತೆ. ಅದಕ್ಕೋಸ್ಕರ ಓದೋದು ತುಂಬ ಇಂಪಾರ್ಟೆಂಟ್ ಆಗತ್ತೆ ಅನ್ನೋದನ್ನು ಬೆಕನ್ ಅವರು ಹೇಳಿದ್ದಾರೆ. ಈ ಒಂದು ಆರ್ಟಿಕಲಲ್ಲಿ ಯಾವೆಲ್ಲ ಪಾಯಿಂಟ್ಗಳು ಇದೆ ಅಂದರೆ ಅವರು ಏನನ್ನೆಲ್ಲ ಹೈಲೈಟ್ ಮಾಡ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಓದೋದು ಏನಕ್ಕೆ ಮುಖ್ಯ ಆಗತ್ತೆ ಅನ್ನೋದನ್ನು ಹೈಲೈಟ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ ರಿಯಲ್ ಲೈಫ್ ಯೂಸ್. ಬೆಕಾನ್ ಸೇಸ್ ದಟ್ ರೀಡಿಂಗ್ ಮೇಕ್ಸ್ ಅಸ್ more capable in life and businesses. This means learning is genuinely useful to us. ಈ ಬೆಕಾನ್ ಏನನ್ನ ಹೇಳ್ತಾರೆ ಅಂತಂದರೆ, ರೀಡಿಂಗ್ ಅನ್ನುವಂಥದ್ದು ಮೇಕ್ ಅಸ್ ಮೋರ್ ಕೇಪಬಲ್. ರೀಡಿಂಗ್ ಅನ್ನುವಂಥದ್ದು ನಮ್ಮನ್ನು ತುಂಬ ಕ್ಯಾಪಬಲ್ ಅಥವಾ ಶಕ್ತಿಯುತವನ್ನಾಗಿ ಅಥವಾ ಜ್ಞಾನವಂತರನ್ನಾಗಿ ಮಾಡುತ್ತದೆ. ಇನ್ ಲೈಫ್ ಆ್ಯಂಡ್ ಬಿಸ್ನೆಸ್, ಅದು ಎಲ್ಲೆಲ್ಲಿ ನಮ್ಮನ್ನು ಕ್ಯಾಪಬಲ್ ಮಾಡುತ್ತೆ ಅಂತ ಅಂದರೆ ಲೈಫಲ್ಲಿ ಕೂಡ ಆಗಿರ್ಬೋದು ಅಥವಾ ನಾವು ಮಾಡುವಂತಹ ವ್ಯವಹಾರದಲ್ಲಿ ಕೂಡ ಆಗಿರ್ಬೋದು. ಜೀವನ, ವ್ಯವಹಾರ, ವ್ಯಾಪಾರ ಎಲ್ಲಿ ಬೇಕಾದರೂ ಆಗಿರ್ಬೋದು. ಇಲ್ಲೆಲ್ಲ ನಮಗೆ ಏನು ಬೇಕಾಗುತ್ತೆ, ತಿಳುವಳಿಕೆ ಬೇಕಾಗುತ್ತೆ. ನಮಗೆ ಶಕ್ತಿ, ಸಾಮರ್ಥ್ಯಗಳು, ಅಂದರೆ ಶಕ್ತಿ ಅಂತಂದರೆ ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯಗಳು ಬೇಕಾಗುತ್ತೆ. ಇಂತಹ ಒಂದು ಸಾಮರ್ಥ್ಯವನ್ನು ಯಾವ್ದು ಕೊಡುತ್ತೆ ಅಂತಂದರೆ ಈ ಸ್ಟಡಿ ಅನ್ನುವಂಥದ್ದು ನಮಗೆ ಕೊಡುತ್ತೆ ಅನ್ನೋದನ್ನು ಇಲ್ಲಿ ಬೆಕಾನ್ ಹೈಲೈಟ್ ಮಾಡಿದ್ದಾರೆ. ನೆಕ್ಸ್ಟು ಅಡ್ವೈಸ್ ಆನ್ ರೀಡಿಂಗ್ ಬುಕ್ಸ್. ಅವರು ರೀಡಿಂಗ್ ಅಂದರೆ ಪುಸ್ತಕವನ್ನು ಓದುವುದರ ಬಗ್ಗೆ ಯಾವ ರೀತಿ ನಮಗೆ ಅಡ್ವೈಸನ್ನು ಮಾಡ್ತಾರೆ, ಯಾವ ರೀತಿ ನಾವು ಪುಸ್ತಕವನ್ನು ಓದಬೇಕು ಅಂತ ಹೇಳ್ತಾರೆ ಅಂತಂದರೆ, ಬೆಕಾನ್ ಗಿವ್ಸ್ ಎಕ್ಸಲೆಂಟ್ ಅಡ್ವೈಸ್ ಆನ್ ಹೌ ಟು ರೀಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬುಕ್ಸ್. ಅವರು ಪುಸ್ತಕವನ್ನು ಓದುವುದರ ಬಗ್ಗೆ ಅವರು ತುಂಬ ಎಕ್ಸಲೆಂಟ್ ಆಗಿರುವಂತಹ ಒಂದು ತುಂಬ ಅತ್ಯುತ್ತಮವಾದಂತಹ ಒಂದು ಅಡ್ವೈಸನ್ನು ಕೊಡ್ತಾರೆ. ಹೌ ಟು ರೀಡ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಬುಕ್ಸ್. ನಾವು ಯಾವ ರೀತಿಯ ಪುಸ್ತಕಗಳನ್ನು ಹೇಗೆ ನಾವು ಓದಬೇಕು ಅನ್ನುವಂಥ ಒಂದು ಅಡ್ವೈಸನ್ನು ಕೊಡ್ತಾರೆ. ಹಿಸ್ ಫೇಮಸ್ ಅಡ್ವೈಸ್ ಟು ಟೇಸ್ಟ್ ಸಮ್ ಬುಕ್ಸ್. ಅವರು
ಕೊಡುವಂತಹ ಒಂದು ಫೇಮಸ್ ಅಡ್ವೈಸ್, ನಾವು ಪುಸ್ತಕವನ್ನು ಓದುವುದರ ಬಗ್ಗೆ ಅವರು ಕೊಡುವಂತಹ ಒಂದು ಫೇಮಸ್ ಆದಂತಹ ಅಡ್ವೈಸ್ ಯಾವುದು ಅಂದರೆ ಟೇಸ್ಟ್ ಸಮ್ ಬುಕ್ಸ್. ನಾವು ಕೆಲವೊಂದಷ್ಟು ಪುಸ್ತಕಗಳನ್ನು ಏನು ಮಾಡಬೇಕು, ಟೇಸ್ಟ್ ಮಾಡಬೇಕಾಗತ್ತೆ. ಅಂದರೆ ನಾವು ಜಸ್ಟ್ ಅದನ್ನು ಕಣ್ಣಾಡಿಸ್ಕೊಂಡು ಓದ್ಕೊಳ್ತಾ ಹೋದರೆ ಸಾಕಾಗತ್ತೆ. ಸ್ಯಾಲೋ ಅದರ್ಸ್, ಇನ್ನು ಕೆಲವನ್ನ ನಾವೇನು ಮಾಡಬೇಕಾಗತ್ತೆ, ನುಂಗಬೇಕಾಗತ್ತೆ. ಅಂದರೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಚೀವ್ ಆ್ಯಂಡ್ ಡೈಜೆಸ್ಟ್ ಇಫ್ ಯು ಅಂತ ಹೇಳಿದ್ದಾರೆ. ಅಂತಂದರೆ ನಾವು ಕೆಲವೊಂದಷ್ಟು ಪುಸ್ತಕಗಳನ್ನು ಏನು ಮಾಡಬೇಕು, ಅಗೆದು ನುಂಗಬೇಕಾಗತ್ತೆ. ಅಂತಂದರೆ ನಾವು ಅದನ್ನು ತುಂಬ ಡೆಪ್ತಾಗಿ ಒಳಗಡೆ ಹೋಗಿ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅಂತ ಒಂದಷ್ಟು ಇಂಪಾರ್ಟೆನ್ಸ್ ಅದರಲ್ಲಿ ಇರುತ್ತೆ ಅನ್ನುವಂಥ ಒಂದು ಗೈಡನ್ನು ಇಲ್ಲಿ ಯಾರು ಕೊಟ್ಟಿದ್ದಾರೆ, ಬೆಕಾನ್ ಅವರು ಕೊಟ್ಟಿದ್ದಾರೆ. ನೆಕ್ಸ್ಟ್, ಇನ್ಕ್ರೀಸಸ್ ಬ್ರೈನ್ ಪವರ್. ಇದು ನಾವು ಸ್ಟಡೀಸನ್ನು ಅಥವಾ ನಾವು ಓದೋದ್ರಿಂದ ಅಥವಾ ನಾವು ಕಲಿಯುವುದರಿಂದ ಏನೆಲ್ಲ ಯೂಸಸ್ ಆಗತ್ತೆ ಅಂತಂದರೆ, ಇನ್ಕ್ರೀಸ್ ಬ್ರೈನ್ ಪವರ್. ಬ್ರೈನ್ ಅಂದರೆ ನಮ್ಮ ಮೆದುಳಿನ ಪವರ್ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ನಾವು ಎಷ್ಟು ಪುಸ್ತಕಗಳನ್ನು ಓದ್ತೀವಿ ಅಷ್ಟು ಏನಾಗ್ತಾ ಹೋಗುತ್ತೆ, ನಮ್ಮ ಮೆದುಳಿನ ಪವರ್ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ನಾವು ತುಂಬ ಪುಸ್ತಕಗಳನ್ನು ಓದೋದ್ರಿಂದ ನಾವು ತುಂಬ ನಾಲೆಡ್ಜನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಬೆಕಾನ್ ಎಕ್ಸ್ಪ್ಲೈನ್ ಹೌ ಡಿಫ್ರೆಂಟ್ ಸಬ್ಜೆಕ್ಟ್ ಇಂಪ್ರೂವ್ ಡಿಫ್ರೆಂಟ್ ಮೆಂಟಲ್ ಎಬಿಲಿಟೀಸ್. ಬೆಕಾನ್ ಏನನ್ನು ಹೇಳ್ತಾರೆ ಅಂತಂದರೆ, ಎಕ್ಸ್ಪ್ಲೈನ್ಸ್ ಹೌ ಡಿಫ್ರೆಂಟ್ ಸಬ್ಜೆಕ್ಟ್ ಇಂಪ್ರೂವ್ ಡಿಫ್ರೆಂಟ್ ಮೆಂಟಲ್ ಎಬಿಲಿಟೀಸ್. ಯಾವ ರೀತಿ ಬೇರೆ ಬೇರೆ ರೀತಿಯಾದಂತಹ ಸಬ್ಜೆಕ್ಟ್ಸು, ಬೇರೆ ಬೇರೆ ರೀತಿಯಾಗಿರುವಂತಹ ಪುಸ್ತಕಗಳು, ವಿಷಯಗಳು ನಮ್ಮಲ್ಲಿರುವಂತಹ ಒಂದು ಮೆದುಳಿನ ಸಾಮರ್ಥ್ಯವನ್ನು ಹೆಚ್ಚು ಮಾಡುತ್ತೆ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಅಂದರೆ ಬೇರೆ ಬೇರೆ ರೀತಿಯ ಪುಸ್ತಕ ನಾವು ಓದ್ತೀವಿ ಅಂತ ಹೇಳಿ ಒಂದೇ ರೀತಿಯ ಪುಸ್ತಕಗಳನ್ನು ಓದೋದಲ್ಲ, ನಾವು ಬೇರೆ ಬೇರೆ ರೀತಿಯಾದಂಥ ಪುಸ್ತಕಗಳನ್ನು ಓದಬೇಕು. ಯಾಕೆ ಅಂತಂದರೆ ಅದು ನಮ್ಮ ಮೆಂಟಲ್ ಎಬಿಲಿಟಿ ಅಥವಾ ನಮ್ಮ ಮೆದುಳಿನ ಸಾಮರ್ಥ್ಯವನ್ನು ಹೆಚ್ಚು ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ರೀಡಿಂಗ್ ಹಿಸ್ಟೋರಿ ಮೇಕರ್ಸ್ ವೈಸ್. ನಾವು ಹಿಸ್ಟರಿಯನ್ನು ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಜ್ಞಾನದ ಬೆಳವಣಿಗೆ ಆಗುತ್ತೆ. ಆ್ಯಂಡ್ ಮ್ಯಾಥ್ಸ್ ಮೇಕರ್ಸ್ ಮೈಂಡ್ ಶಾರ್ಪ್. ನಾವು ಮ್ಯಾಥ್ಸನ್ನು ಮಾಡೋದ್ರಿಂದ ಅಥವಾ ಮ್ಯಾಥ್ಸನ್ನು ಕಲಿಯೋದ್ರಿಂದ ಏನಾಗುತ್ತೆ, ನಮ್ಮ ಮೈಂಡ್ ಏನಾಗುತ್ತೆ, ಶಾರ್ಪ್ ಆಗುತ್ತೆ. ಹಾಗಾಗಿ ಯಾರು ತುಂಬ ಚೆನ್ನಾಗಿ ಮ್ಯಾಥ್ಸ್ ಮಾಡ್ತಾರೆ ಅವ್ರು ತುಂಬ ಶಾರ್ಪ್ ಇರ್ತಾರೆ ಅಂತ ಕೂಡ ಹೇಳ್ತಾರೆ ನೋಡಿ. ಹಾಗೆ ನಾವು ಬೇರೆ ಬೇರೆ ರೀತಿಯಾದಂಥ ಒಂದೇ ರೀತಿಯ ಪುಸ್ತಕಗಳನ್ನು ಅಥವಾ ಒಂದೇ ರೀತಿಯ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಕೆ ಹೋಗಬಾರ್ದು. ನಾವು ಬೇರೆ ಬೇರೆ ರೀತಿಯಾದಂಥ ಪುಸ್ತಕಗಳನ್ನು ತಿಳ್ಕೋಬೇಕು. ಅದರಿಂದ ನಮ್ಮ ವಿಚಾರಗಳು, ನಮ್ಮ ಮೈಂಡ್ ಶಾರ್ಪ್ ಆಗುತ್ತೆ, ನಮ್ಮ ಬುದ್ಧಿವಂತಿಕೆ ಹೆಚ್ಚಾಗ್ತಾ ಹೋಗುತ್ತೆ, ನಾವು ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಇಲ್ಲಿ ಬೆಕಾನ್ ಹೇಳ್ತಾರೆ. ನೆಕ್ಸ್ಟ್ ಇನ್ನು ಒಂದು ಏನು ಹೇಳ್ತಾರೆ ಅಂತಂದರೆ, ಬಿಗ್ ಐಡಿಯಾಸ್ ಇನ್ ಸ್ಮಾಲ್ ಸೆಂಟೆನ್ಸ್. ದೊಡ್ಡ ದೊಡ್ಡ ವಿಚಾರಗಳು ನಮ್ಮ ಚಿಕ್ಕ ಚಿಕ್ಕ ಸೆಂಟೆನ್ಸ್ಗಳಲ್ಲೇ ಗೊತ್ತಾಗ್ಬಿಡತ್ತೆ. ಅಂಥ ಒಂದು ವಿಚಾರವನ್ನು ಈ ಸ್ಟಡೀಸ್ ಅನ್ನೋದು ಹೊಂದಿರುತ್ತೆ. ದ ಆರ್ಟಿಕಲ್ ಹ್ಯಾಸ್ ಅ ಶಾರ್ಟ್ ಸೆಂಟೆನ್ಸ್. ಯಾವ ರೀತಿ ಅಂತಂದರೆ, ಆರ್ಟಿಕಲ್ಸ್ಗಳೆಲ್ಲ ಬರುತ್ತಲ್ವ ಪೇಪರ್ಗಳಲ್ಲಿ, ಅವೆಲ್ಲ ಹೇಗಿರುತ್ತೆ, ತುಂಬ ಶಾರ್ಟ್ ಸೆಂಟೆನ್ಸ್ಗಳನ್ನು ಹೊಂದಿರುತ್ತೆ. ಬಟ್ ದೆ ಕ್ಯಾರಿ ಬಿಗ್ ಮೀನಿಂಗ್ಸ್. ಆದರೆ ಆ ಶಾರ್ಟ್ ಸೆಂಟೆನ್ಸ್ಗಳು ಕೂಡ ಏನಾಗುತ್ತೆ, ತುಂಬ ತುಂಬ ದೊಡ್ಡದಾದಂತಹ ಅರ್ಥವನ್ನು ಅದು ಕ್ಯಾರಿ ಮಾಡುತ್ತೆ, ಅಥವಾ ಅದು ತುಂಬ ದೊಡ್ಡದಾದಂಥ ಒಂದು ಅರ್ಥವನ್ನು, ಮೀನಿಂಗನ್ನು ಅದು ಕೊಡುತ್ತೆ. ಸೆಂಟೆನ್ಸ್ ಲೈಕ್ ರೀಡಿಂಗ್ ಮೇಕ್ಸ್ ಎ ಫುಲ್ ಮ್ಯಾನ್. ಈ ಒಂದು ಸೆಂಟೆನ್ಸ್ಗಳನ್ನು ನಾವು ಓದೋದೇನು ಮಾಡುತ್ತೆ, ತುಂಬ ವಿಚಾರವಂತರನ್ನಾಗಿ ಮಾಡುತ್ತದೆ. ಟಾಕಿಂಗ್ ಮೇಕ್ಸ್ ಎ ರೆಡಿ ಮ್ಯಾನ್. ಹಾಗೆ ನಾವು ಬೇರೆಯವ್ರ ಹತ್ರ ಏನಾದರೂ ಮಾತಾಡಬೇಕು ಅಂದರೂ ಕೂಡ ನಮಗೆ ಅವ್ರು ಕೇಳಿದ ತಕ್ಷಣ ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಕೂಡ ನಮಗೆ ಗೊತ್ತಿರುತ್ತೆ. ಹಾಗಾಗಿ ಟಾಕಿಂಗ್ ಮೇಕ್ಸ್ ಎ ರೆಡಿ ಮ್ಯಾನ್ ಆ್ಯಂಡ್ ರೈಟಿಂಗ್ ಮೇಕ್ಸ್ ಅನ್ ಎಕ್ಸಾಕ್ಟ್ ಮ್ಯಾನ್ ಆರ್ ಎಸ್ಸೇ ಟು ರಿಮೆಂಬರ್. ಈ ಒಂದು ರೀಡಿಂಗ್ ಅನ್ನುವಂಥದ್ದು ಒಬ್ಬ ಮನುಷ್ಯನನ್ನು ಪರಿಪೂರ್ಣವನ್ನಾಗಿ ಮಾಡುತ್ತೆ. ಹೇಗೆ ಅಂತಂದರೆ, ಅವನು ಮಾತಾಡೋದಕ್ಕೆ, ಯಾರಾದರೂ ಪ್ರಶ್ನೆಗಳನ್ನು ಕೇಳೋದಕ್ಕೆ ಅವನ್ನ ಪ್ರಿಪೇರ್ ಮಾಡಿ ಇಟ್ಟಿರುತ್ತೆ ಅಥವಾ ರೆಡಿ ಮಾಡುತ್ತೆ. ಆ್ಯಂಡ್ ರೈಟಿಂಗ್ ಮೇಕ್ಸ್ ಅ ಎಕ್ಸಾಕ್ಟ್ ಮ್ಯಾನ್. ಅವನು ಬರೆಯುವಲ್ಲಿಯೂ ಸಹ ಅವನನ್ನು ಎಕ್ಸಾಕ್ಟಾಗಿ, ಪರ್ಟಿಕ್ಯುಲರ್ ಆಗಿ ಅವನು ಹೀಗೆ ಬರಿಬೇಕು ಅನ್ನುವಂಥ ಒಂದು ಜ್ಞಾನವನ್ನು ಅವರು ಹೊಂದಿರ್ತಾನೆ. ಎಸ್ಸೇ ಟು ರಿಮೆಂಬರ್. ಈ ಎಸ್ಸೇ ಅನ್ನುವಂಥದ್ದು ಏನು ಮಾಡುತ್ತೆ, ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುವ ರೀತಿಯಲ್ಲಿ ಮಾಡುತ್ತೆ. ಬ್ಯಾಲೆನ್ಸ್ ಇಸ್ ಕೀಸ್. ಅಂದರೆ ಬ್ಯಾಲೆನ್ಸ್ ಇಸ್ ಕೀಸ್ ಅಂದರೆ, ಬೆಕಾನ್ ಗಿವ್ಸ್ ಆ್ಯನ್ ಇಂಪಾರ್ಟೆಂಟ್ ವಾರ್ನಿಂಗ್. ಅವರು
ಬರೀ ಓದೋದ್ರ ಬಗ್ಗೆ ಮಾತ್ರ ಹೇಳಿಲ್ಲ, ಜೊತೆಗೆ ಅವರು ಒಂದು ವಾರ್ನಿಂಗ್ ಕೂಡ ಕೊಡ್ತಾ ಇದ್ದಾರೆ. ಆ್ಯನ್ ಇಂಪಾರ್ಟೆಂಟ್ ವಾರ್ನಿಂಗ್ ಯಾವುದರ ಬಗ್ಗೆ ಅಂತಂದರೆ, ಡೋಂಟ್ ಸ್ಟಡಿ ಟೂ ಮಚ್. ಓದೋದು ತುಂಬ ಒಳ್ಳೆಯದು, ಓದಿದರೆ ನಮಗೆ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ, ಶಾರ್ಪ್ ಆಗ್ತಾರೆ, ಹೌದು. ಹಾಗಂತ ನೀವು ಡೋಂಟ್ ಸ್ಟಡಿ ಟೂ ಮಚ್, ನೀವು ತುಂಬ ಓದೋದಕ್ಕೆ ಹೋಗಬಾರ್ದು. ತುಂಬ ಓದೋದು ಕೂಡ ಒಳ್ಳೆಯದಲ್ಲ. ಆ್ಯಂಡ್ ಡೋಂಟ್ ಜಸ್ಟ್ ಯೂಸ್ ವಾಟ್ ಯು ಲರ್ನ್ ಟು ಶೋ ಅಪ್. ನೀನೇನು ಓದಿ ತಿಳ್ಕೊಂಡಿರ್ತೀಯಲ್ಲ, ಅದನ್ನು ನೀನು ಬೇರೆಯವರ ಮುಂದೆ ಶೋ ಅಪ್ ಮಾಡೋದಕ್ಕೋಸ್ಕರ ನೀನು ಅದನ್ನು ಬಳಸೋದಕ್ಕೆ ಹೋಗಬೇಡ. ನೀನು ಕಲ್ತಿರೋದನ್ನು ನಿನ್ನಲ್ಲೇ ಇಟ್ಕೋ. ಹೀ ಸೇಸ್ ವಿ ಶುಡ್ ಯೂಸ್ ಬೋತ್ ಲರ್ನಿಂಗ್ ಆ್ಯಂಡ್ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಇನ್ ಬ್ಯಾಲೆನ್ಸ್ಡ್ ವೇ. ಹಾಗೇನೆ ಇವರು ಏನನ್ನು ಹೇಳ್ತಾರೆ ಅಂತಂದರೆ, ನಾವು ತಿಳುವಳಿಕೆ ಅಥವಾ ಕಲಿಕೆಯ ಜೊತೆಗೆ ನಮ್ಮ ನಿಜ ಜೀವನ ಅಥವಾ ನಮ್ಮ ರಿಯಲ್ ಲೈಫ್ ಏನಿದೆ ಆ ಲೈಫ್ನ ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ, ನಮಗೆ ಅನುಭವಗಳಾಗ್ತಾ ಹೋಗುತ್ತಲ್ಲ, ಆ ಅನುಭವಗಳು ಮತ್ತು ನಮ್ಮ ತಿಳುವಳಿಕೆ ಅಥವಾ ನಾವು ಕಲ್ತಿರುವಂತಹ ವಿಚಾರಗಳು, ಪುಸ್ತಕವನ್ನು ಓದಿ ಕಲ್ತಿರುವಂತಹ ವಿಚಾರಗಳನ್ನು ಎರಡನ್ನ ಸಹ ನಾವೇನು ಮಾಡಬೇಕು, ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಹಾಗೆಯೇ ಇವರ ಸ್ಟಡೀಸ್ ಬಗ್ಗೆ ಕೆಲವೊಂದಷ್ಟು ಲಿಮಿಟೇಷನ್ಸ್ನ ಕೂಡ ಹೇಳಿದ್ದಾರೆ. ಏನು ಅಂತಂದರೆ, ಫೋಕಸ್ ಆನ್ ಯೂಸ್ ಓನ್ಲಿ. ನಾವು ಏನು ಮಾಡಬೇಕು, ಯಾವುದು ಅವಶ್ಯಕತೆ ಇದೆ ಅದರ ಬಗ್ಗೆ ಮಾತ್ರ ನಾವು ಫೋಕಸ್ ಮಾಡಬೇಕಾಗತ್ತೆ. ದಿಸ್ ಆರ್ಟಿಕಲ್ ಮೋಸ್ಟ್ಲಿ ಲುಕ್ಸ್ ಅಟ್ ನಾಲೆಡ್ಜ್ ಜಸ್ಟ್ ಫಾರ್ ಇಟ್ಸ್ ಪ್ರಾಕ್ಟಿಕಲ್ ಯೂಸ್ ಇನ್ ಲೈಫ್. ನಾವು ಈ ಆರ್ಟಿಕಲ್ನ ಮೂಲಕ ನಾವೇನನ್ನು ಹೇಳ್ತೀವಿ ಅಥವಾ ಈ ಆರ್ಟಿಕಲ್ ನಮಗೆ ಏನನ್ನು ಹೇಳ್ತಾ ಇದೆ ಅಂತಂದರೆ, ನಾಲೆಡ್ಜನ್ನು ನಾವೇನು ಮಾಡಬೇಕು, ಪ್ರಾಕ್ಟಿಕಲ್ ಆಗಿ ಅಥವಾ ಪ್ರಾಯೋಗಿಕವಾಗಿ ನಾವು ಬಳಸೋದಕ್ಕೆ, ನಮ್ಮ ಜೀವನದಲ್ಲಿ ಯಾವ ರೀತಿ ನಾವು ತಿಳುವಳಿಕೆಯನ್ನು ಹೊಂದಿದ್ದೀವಿ ಅನ್ನೋದನ್ನು ನಾವು ಇದನ್ನು ಬಳಸಬೇಕಾಗತ್ತೆ. ಇಟ್ ಡಸಂಟ್ ಟಾಕ್ ಮಚ್ ಅಬೌಟ್ ಲರ್ನಿಂಗ್ ಹ್ಯಾವಿಂಗ್ ಇಟ್ಸ್ ಓನ್ ವ್ಯಾಲ್ಯೂ. ಹಾಗೆಯೇ ನಾವು ಕಲ್ತಿರೋದ್ರ ಬಗ್ಗೆ ನಾವೇನು ಮಾಡಬಾರ್ದು, ತುಂಬ ಜಾಸ್ತಿ ಮಾತಾಡೋದಕ್ಕೆ ಹೋಗಬಾರ್ದು. ಆರ್ ವಾಟ್ ಇಟ್ ಹೆಲ್ಪ್ಸ್ ವಿತ್ ಪರ್ಸ್ನಲ್ ಗ್ರೋತ್ ಬಿಯಾಂಡ್ ಜಸ್ಟ್ ಬೀಯಿಂಗ್ ಯೂಸ್ಫುಲ್. ನಾವು ತುಂಬ ಜಾಸ್ತಿ ಕಲ್ತಿದ್ದೀವಿ ಅಂತ ಹೇಳಿ ತುಂಬ ಮಾತಾಡೋದಕ್ಕೆ ಹೋಗಬಾರ್ದು. ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನ ಮಾತ್ರ ನಾವು ಮಾತಾಡಬೇಕಾಗತ್ತೆ. ಇದು ನಮ್ಮ ವ್ಯಕ್ತಿತ್ವದ ವ್ಯಾಲ್ಯೂವನ್ನು ಹೆಚ್ಚು ಮಾಡುತ್ತೆ. ಆ್ಯಂಡ್ ಹೆಲ್ಪ್ಸ್ ವಿತ್ ಅ ಪರ್ಸ್ನಲ್ ಗ್ರೋತ್ ಬಿಯಾಂಡ್ ಜಸ್ಟ್ ಬೀಯಿಂಗ್ ಯೂಸ್ಫುಲ್. ನಾವು ಬೇರೆಯವ್ರಿಗೆ ಸಹಾಯ ಮಾಡುವ ರೀತಿಯಲ್ಲಿ ಮಾತ್ರ, ಸಹಾಯಕವಾಗುವ ರೀತಿಯಲ್ಲಿ ನಾವು ಇರಬೇಕಾಗತ್ತೆ. ನೆಕ್ಸ್ಟ್, ಫಾರ್ ಸರ್ಟೈನ್ ಗ್ರೂಪ್ ಓನ್ಲಿ. ಅಂದರೆ ದಿಸ್ ಆರ್ಟಿಕಲ್ reflects the views of the wealthy and educated man of Bacon's time. ಇವರು ಈ ಒಂದು ಆರ್ಟಿಕಲಲ್ಲಿ ಅವರು ಯಾವ ವಿಚಾರದ ಬಗ್ಗೆ ಮಾತಾಡಿದ್ದಾರೆ ಅಂದರೆ, ಆ ಬೆಕಾನ್ ಏನಿದ್ರಲ್ವ, ಆ ಬೆಕಾನ್ನ ಕಾಲದಲ್ಲಿ ಇದ್ದಂಥ ಕೆಲವೊಂದಷ್ಟು ವೆಲ್ತಿ ಎಜುಕೇಟೆಡ್ ಅಂದರೆ ಕಲಿತಂತಹ ಪರ್ಸನ್ಸ್ ಇದ್ರಲ್ವ, ಮೆನ್ಸ್ ಇದ್ರಲ್ವ, ಅವರ ಬಗ್ಗೆ ಅವರಿಲ್ಲಿ ಮಾತಾಡ್ತಾ ಇದ್ದಾರೆ. ಇಟ್ ಡಸಂಟ್ ಟಾಕ್ ಅಬೌಟ್ ಎವ್ರಿ ಒನ್ ಹ್ಯಾವಿಂಗ್ ಆ್ಯಕ್ಸೆಸ್ ಟು ಎಜುಕೇಷನ್. ಇದು ಅವರು ಎಲ್ಲರ ಶಿಕ್ಷಣದ ಬಗ್ಗೆ ಅಥವಾ ಎಲ್ಲರ ತಿಳುವಳಿಕೆ ಬಗ್ಗೆ ಅವರಿಲ್ಲಿ ಮಾತಾಡ್ತಾ ಇಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ಅವರು ಬೇರೆಯವರ ತಿಳುವಳಿಕೆ ಬಗ್ಗೆ ಅವರು ಮಾತಾಡೋದಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ಜಸ್ಟ್ ಅವರ ಕಾಲದಲ್ಲಿ ಏನು ಜನಗಳು ಕಲ್ತಿದ್ರು ಅಥವಾ ಎಜುಕೇಟೆಡ್ ಆಗಿದ್ರು ಅಂಥ ಒಂದು ಜನಗಳ ಬಗ್ಗೆ ಮಾತ್ರ ಅವರಿಲ್ಲಿ ಮಾತಾಡ್ತಾ ಇದ್ದಾರೆ. ಲ್ಯಾಕ್ಸ್ ಡೀಟೇಲ್ಸ್ ಅಂದರೆ ಈವನ್ ಟ್ರೂತ್ ಇಟ್ ಟೆಲ್ಸ್ ಅಸ್ ವಾಟ್ ಟು ಸ್ಟಡಿ. ಈ ಒಂದು ಎಸ್ಸೆ ಏನನ್ನ ಹೇಳುತ್ತೆ ಅಂತಂದರೆ, ಟೆಲ್ ಅಸ್ ವಾಟ್ ಟು ಸ್ಟಡಿ. ನಾವು ಏನನ್ನ ಸ್ಟಡಿ ಮಾಡಬೇಕು ಅಥವಾ ನಾವು ಏನನ್ನ ಓದಬೇಕು ಅನ್ನೋದನ್ನ ಇದು ಹೇಳುತ್ತೆ. ಇಟ್ ಡಸಂಟ್ ಗಿವ್ ಮೆನಿ ಡೀಟೇಲ್ಸ್ ಆನ್ ಹೌ ಟು ಥಿಂಕ್ ಡೀಪ್ಲಿ ಆರ್ ಕ್ರಿಯೇಟ್ ನ್ಯೂ ಥಿಂಗ್ಸ್. ಇದು ಯಾವುದೇ ಕಾರಣಕ್ಕೂ ತುಂಬ ಡೀಟೇಲ್ಸನ್ನು ಕೊಡೋದಿಲ್ಲ. ಯಾವುದ್ರ ಬಗ್ಗೆ ಅಂತಂದರೆ, ನಾವು ಓದೋದ್ರ ಬಗ್ಗೆ ಮಾತ್ರ ಇದು ಇನ್ಫಾರ್ಮೇಷನನ್ನು ಕೊಡುತ್ತೆ. ಹೇಗೆ ಓದಬೇಕು, ಏನನ್ನು ಓದಬೇಕು, ಎಷ್ಟು ಓದಬೇಕು ಅನ್ನೋದನ್ನ ಇನ್ಫಾರ್ಮೇಷನ್ನ ಮಾತ್ರ ಈ ಎಸ್ಸೆ ಕೊಡುತ್ತೆ. ಆದರೆ ನಮಗೆ ಯಾವ ರೀತಿ ನಮ್ಮ ಯೋಚನಾ ಶಕ್ತಿ ಇರಬೇಕು, ನಾವು ಯಾವ ರೀತಿ ಯೋಚನೆಯನ್ನು ಮಾಡಬೇಕು ಅಥವಾ ನಾವು ಕ್ರಿಯೇಟಿವ್ ಆಗಿ ಅಂದರೆ ಕೌಶಲ್ಯಾತ್ಮಕವಾಗಿ ನಾವು ಯಾವ ರೀತಿ ಯೋಚನೆಗಳನ್ನು ಮಾಡಬೇಕು ಅಥವಾ ಕೆಲಸಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಡೀಟೇಲ್ಸನ್ನು ಇದು ಕೊಡೋದಿಲ್ಲ ಅನ್ನೋದನ್ನ ಕೂಡ ಅವರು ಎಸ್ಸೆಯ ಕೊನೆಯಲ್ಲಿ ಅವರು ಹೇಳಿದ್ದಾರೆ. ಬರೀ ಓದುವುದರ ಬಗ್ಗೆ, ಏನನ್ನು ಓದಬೇಕು, ಎಷ್ಟು ಓದಬೇಕು, ಯಾಕೆ ಓದಬೇಕು ಅನ್ನುವಂಥ ಇನ್ಫಾರ್ಮೇಷನ್ಸ್ನ ಮಾತ್ರ ಅವರು ಕೊಡ್ತಾ ಇದ್ದಾರೆ. ಹಾಗೆಯೇ ನಾವು ಹೇಗೆ ಯೋಚನೆಯನ್ನು ಮಾಡಬೇಕು, ನಾವು ಹೇಗೆ ಕ್ರಿಯಾಶೀಲರಾಗಿರಬೇಕು ಅನ್ನುವುದರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಈ ಒಂದು ಎಸ್ಸೆ ನೀಡೋದಿಲ್ಲ ಅನ್ನೋದನ್ನು ಕೂಡ ಅವರು ಕೊನೆಯಲ್ಲಿ ಹೇಳಿದ್ದಾರೆ. ಇನ್ನು ಟೋಟಲಾಗಿ ನಾವು ನೋಡೋದಾದರೆ, ಇನ್ ಶಾರ್ಟ್, ಆಫ್ ಸ್ಟಡೀಸ್ ಈಸ್ ಎ ಬ್ರಿಲಿಯಂಟ್ ಪ್ರಾಕ್ಟಿಕಲ್ ಗೈಡ್.
ಆನ್ ಹೌ ಟು ಯೂಸ್ ನಾಲೆಡ್ಜ್ ಎಫೆಕ್ಟಿವ್ಲಿ. ಈ ಒಂದು ಆಫ್ ಸ್ಟಡೀಸ್ ಅನ್ನುವಂಥ ಒಂದು ಎಸ್ಸೆ ನಮಗೆ ಏನನ್ನು ಹೇಳುತ್ತೆ ಅಂತಂದರೆ, ಬ್ರಿಲಿಯಂಟ್ ಪ್ರಾಕ್ಟಿಕಲ್ ಗೈಡ್ ಹೌ ಟು ಯೂಸ್ ಅ ನಾಲೆಡ್ಜ್ ಎಫೆಕ್ಟಿವ್ಲಿ. ನಮ್ಮಲ್ಲಿರುವಂತಹ ನಾಲೆಡ್ಜನ್ನು ನಾವು ಹೇಗೆ ಎಫೆಕ್ಟಿವ್ ಆಗಿ ಬಳಸಬಹುದು ಅನ್ನುವಂಥ ಒಂದು ವಿಚಾರವನ್ನು ಈ ಆಫ್ ಸ್ಟಡೀಸ್ ಅನ್ನುವಂತಹ ಒಂದು ಎಸ್ಸೆ ನಮಗೆ ನೀಡುತ್ತೆ. ಹವೆವರ್ ಇಟ್ ಮೈನ್ಲಿ ಫೋಕಸ್ ಆನ್ ದ ಪ್ರಾಕ್ಟಿಕಲ್ ಬೆನಿಫಿಟ್ಸ್ ಆಫ್ ಲರ್ನಿಂಗ್ ವಿತಿನ್ ಇಟ್ಸ್ ಹಿಸ್ಟಾರಿಕಲ್ ಕಂಟೆಕ್ಸ್ಟ್. ಅಂದರೆ ಐತಿಹಾಸಿಕವಾಗಿ ಪ್ರಾಯೋಗಿಕವಾಗಿರುವಂತಹ ಬೆನಿಫಿಟ್ಸನ್ನು ಈ ಲರ್ನಿಂಗಲ್ಲಿ ನಾವು ನೋಡ್ಬೋದಾಗಿದೆ. ಒಟ್ಟಾಗಿ ಈ ಕಲಿಕೆ ಅನ್ನುವಂಥದ್ದು ಪ್ರಾಯೋಗಿಕವಾಗಿ ನಮಗೆ ಅಥವಾ ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಎಲ್ಲ ಯೂಸ್ ಆಗತ್ತೆ ಅನ್ನುವಂಥ ವಿಚಾರಗಳನ್ನು ಮಾತ್ರ ಈ ಒಂದು ಆಫ್ ಸ್ಟಡೀಸ್ ಅನ್ನುವಂಥ ಒಂದು ಎಸ್ಸೆ ಹೊಂದಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಇದಿಷ್ಟು ಈ ಒಂದು ಎಸ್ಸೆಗೆ ಸಂಬಂಧಪಟ್ಟಂತಹ ಮುಖ್ಯವಾದಂಥ ವಿಚಾರಗಳು. ಇದಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ಇದರಲ್ಲಿ ಶಾರ್ಟ್ ನೋಟ್ ಕೊಟ್ಟಿದೆ, ಇದನ್ನು ಎಕ್ಸ್ಟೆಂಡ್ ಮಾಡಿ ಕೂಡ ನೀವು ಬರೀಬಹುದಾಗಿದೆ. ಇಲ್ಲಿ ನಾನು ಲಿಮಿಟೇಷನ್ಸ್ ಅಂತ ಕೇಳ್ತಾರೆ, ಇಲ್ಲಿ ನಾನು ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನು ಹಾಕಿದ್ದೀನಿ, ಶಾರ್ಟಾಗಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ. ನೀವು ಅದನ್ನು ಇನ್ನೂ ಕೂಡ ಎಕ್ಸ್ಟೆಂಡ್ ಮಾಡಿ ಕೂಡ ಬರೀಬಹುದಾಗಿದೆ. ಗೈಡ್ಲೈನ್ಸ್, ಅವರು ಯಾವ ರೀತಿ ಗೈಡ್ಲೈನ್ಸನ್ನು ಮಾಡಿದ್ದಾರೆ ಓದೋದ್ರ ಬಗ್ಗೆ ಅಂತ ಹೇಳಿ ಏನಾದರೂ ಕ್ವಶನನ್ನು ಕೇಳಿದರೆ ಕೂಡ ನಾನು ಇಲ್ಲಿ ಶಾರ್ಟಾಗಿ ಪಾಯಿಂಟ್ಸ್ ಹಾಕಿದ್ದೀನಿ, ನೀವು ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೋದು. ಪಠ್ಯಪುಸ್ತಕದಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಕ್ರಿಟಿಕಲ್ ಅನಲೈಸಿಸ್ ಆಫ್ ಸ್ಟಡೀಸ್ ಅಂತ ಹೇಳಿ ಅದಕ್ಕೂ ಕೂಡ ನೀವು ಇದೇ ಒಂದು ಉತ್ತರವನ್ನು ಬರೀಬೋದಾಗಿರುತ್ತೆ. ಇದು ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ. ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.